ಶರೀರ ಎಂಬುದು ಶ್ರೀಶೈಲಗಿರಿಯ, ಸಿಟ್ಟ ಎಂಬುದು ಭೀಮನ ಕೊಳಯ, ಮನಸ್ಸು ಎಂಬುದು ಪಾತಾಳ ಗಂಗಯ್ಯ. ಹೌದು ಮನಸ್ಸಿನ ಜಳಕ ಯಾರು ಮಾಡ್ತಾರ ಅವನಿಗೆ ಒಲಿತಾರ ಮಲ್ಲಯ್ಯ. ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡ್ಯಾನ ಚಿತ್ತಿಟ್ಟ ಕೇಳಯ್ಯ ಅಂತ ಹೇಳಿದ್ರು. ಹಿಂಗಂದ್ರೆ ಏನ್ರಿಪ್ಪ ಅದು? ಮನುಷ್ಯ ಜನ್ಮಕ್ಕ ಬಂದ ಮೇಲೆ ಈ ಶರೀರ ಅನ್ನುವಂತಾದೇ ಒಂದು ಶ್ರೀಶೈಲದ ಗುಡ್ಡದ. ಇದರಲ್ಲಿ ಕಾಕ ಮಾತಾಡ್ಬೇಡ್ರಿ. ಈ ಶರೀರ ಅನ್ನುವಂತಾದ ಒಂದು ಶ್ರೀಶೈಲಗಿರಿ ಐತಿ. ಹೌದು. ಇದ್ರೊಳಗೆ ಸಿಟ್ ಅನ್ನುವಂತಾದ ಭೀಮನ ಕೋಳ ಐತಿ. ಆ ಭೀಮನ ಕೋಳದಾಗ ಮಗ ಜಿಯಾಕ ಹೊಂಟಾನ. ಹೌದು. ಯಾರವ? ಹಾ, ಸಿಟ್ ಅನ್ನುವಂತಾದ ಭೀಮನ ಕೋಳ. ಭೀಮನ ಕೋಳ. ಮನಸ್ಸು ಎಂಬುದೇ ಪಾತಾಳ ಗಂಗೆ. ಹೌದ್ರಿಪ್ಪ. ಹೌದು. ಆ ಮನುಷ್ಯನ ಜಳಕ ಯಾರು ಮಾಡ್ತಾರ ಮಲ್ಲಿಕಾರ್ಜುನನ ದರ್ಶನ ಆಗ್ತದ. ನಾ ಹೇಳಿರ್ತಕ್ಕಂತ ಮಾತಲ್ಲಿದು ಹಿಂದ ಜ್ಞಾನಿಗಳು ಮಾತಾಡಿರ್ತಕ್ಕಂತ ಮಾತ. ಹೌದ್ರಿಪ್ಪ. ಹೌದು. ಪುಣ್ಯಾತ್ಮರೇ, ಶರಣರು ಮತ್ತು ಸಿದ್ಧರು ಹೌದು. ವಿಷಯ ನಡೆದದ. ಏನ್ ನಡೆದಲ್ರಿಪ್ಪ? ದಯವಿಟ್ಟು ಯಾರು ನಮ್ಮ ದೇವರಿಗೆ ಕಮ್ಮ ಮಾಡ್ತಾನ, ಇನ್ನೊಂದು ದೇವರಿಗೆ ಹೆಚ್ಚು ಮಾಡ್ತಾನ ಅನ್ನುವಂತದಿಲ್ಲ. ಹೊಟ್ಟೆ ಇಲ್ಲ. ಭೂಮಿಯನ್ನ ನಾವು ಹೆಂಗ ಗಳೆ ಹೊಡಿತೀವಿ, ಹೆಂಗ ಹರಗ್ತೀವಿ, ಹೌದು, ಹಂಗ ಹದವಾಗಿ ಕಾಣ್ತಾಳ ಭೂಮಿ ತಾಯಿ. ಹೌದು. ದೇವರ ವಿಷಯವನ್ನು ನಾವು ಎಷ್ಟು ಛಿದ್ರ ಮಾಡಿ ಮಾತಾಡ್ತೀವಿ, ಅದರಲ್ಲಿ ಶಕ್ತಿ ಅಂತ ಅದನ ಅನ್ನುವಂಥದ್ದು ಹೌದು ತಿಳಿತದಲ್ರಿಪ್ಪ. ಪಿಂಟು ಮಾಸ್ತರ ಶರಣರ ಪಾಲವನ್ನು ಹಿಡ್ಕೊಂಡ್ರಿಪ್ಪ. ಸಿದ್ಧರ ಪಾಲ ಹಳ್ಳೂರವ್ರಿಗೆ ಬಂದದ. ಹೌದು. ಪಿಂಟು ಮಾಸ್ತರ್ಗೆ ಒಂದ ಮಾತು ಕೇಳ್ತೀನಿ. ಏನಂತ್ರಿಪ್ಪ ಅದು? ಏನು ಶರಣರ ಮೊದಲು, ಏನು ಸಿದ್ಧರ ಮೊದಲು? ಏನು ಶರಣರ ಮೊದಲು, ಏನು ಸಿದ್ಧರ ಮೊದಲು? ಹೌದು. ಕೇಳುವಂತ ಮಾತಲ್ಲ. ನನಗೆ ಗುರುತಿದ್ದಿರ್ತಕ್ಕಂತ ಮಾತಿಗೆ ಅನುಗುಣವಾಗಿ ಶರಣರು 12ನೇ ಶತಮಾನ ಹಿಡ್ಕೊಂಡು ಈ ಕಡೆ ಅದಾರ. ಈ ಕಡೆ ಬಂದಾರಿಪ್ಪ ಅವರು. ಹೆಂಗ ಹೋಗ್ಬೇಕು? 12ನೇ ಶತಮಾನದಾಗ ತಂದಿ ಮಧುವರ್ಷ ತಾಯಿ ಮಾದಲಾಂಬಿಕೆಯ ಪುಣ್ಯ ಗರ್ಭದಲ್ಲಿ ಹುಟ್ಟಿ ಬಂದ ಅಣ್ಣ ಬಸವಣ್ಣ. ಹೌದು. ಬಾಗೇವಾಡಿಯಲ್ಲಿ ಹುಟ್ಟಿ ಕಲ್ಯಾಣದಲ್ಲಿ ಕ್ರಾಂತಿ ಮಾಡಿ ಬಿಜ್ಜಳ ರಾಜನ ಕೈಯಾಗ ಪ್ರಧಾನಿಯಾಗಿ ಆಗಿನ ಕಾಲಕ್ಕ 1.25 ಮೊನ ಬಂಗಾರ ಇತ್ತವನು ಒಂದು ದಿವಸದ ಪಗಾರ. ಹೌದ್ರಿಪ್ಪ. ಹೌದು. ಗದ್ಲ ಮಾಡಿದ್ರೆ ಮಾತಿನ ಮರ್ಮ ತಿಳಿಯಂಗಿಲ್ಲ, ಹೊಟ್ಟೆ ತಿಳಿಯಂಗಿಲ್ಲ. ಬಸವಣ್ಣಗ ಒಂದು ದಿವಸದ ಪಗಾರ 1.25 ಮೊನ ಬಂಗಾರ ಇತ್ತು. 1.25 ಮೊನ ರೀ? ಎಟ್ಟ 1.25 ಮೊನ ಅಂದ್ರ ಎಷ್ಟೋ ಭೀಮ? ಅದೇನ್ 8 ಸೇರಿಗೆ 1 ಮೊನ. 8 ಸೇರಿಗೆ 1 ಮೊನ. 1.25 ಅಂತಂದ್ರ ಅದ್ರ ಮ್ಯಾಗ ₹1 4 ಭಾಗ ಮಾಡು, 2 ಸೇರ್ ಬತ್ತೇನು? 2 ಸೇರ್ ಆತಲ್ರಿಪ್ಪ. ಒಂದು ದಿವಸಕ್ಕ 10 ಸೇರ್ ಬಂಗಾರ ಕೊಡ್ತಿದ್ದ ಬಿಜ್ಜಳ ರಾಜ ಬಸವಣ್ಣಗ. ಪಾಡೇ ಅದಲ್ರಿ ಅವು. ಬಸವಣ್ಣವರ ಒಡನಾಟದೊಳಗ ಕಲ್ಯಾಣದೊಳಗ ಲಕ್ಷದ ಮೇಲೆ 96,000 ಗಣಂಗಲು, 63 ಮಂದಿ ಪುರಾತನರು, ಎಲ್ಲರ ಗುರು ಅಲ್ಲಂ ಪ್ರಭು ರಾಜ್ಯ ಬಿಜ್ಜಳ. ಹೌದು. ಅಣ್ಣ ಬಸವಣ್ಣ, ಅಕ್ಕ ನಾಗಮ್ಮ, ಅಕ್ಕ ಚೆನ್ನ ಬಸವಣ್ಣ. ಹೌದು. ಇಂತಿಂತವ್ರೆಲ್ಲರೂ ಇದ್ದದ್ದು ಯಾವಾಗ? 12ನೇ ಶತಮಾನದೊಳಗ. ಹೌದು. ಇದು ಕಲಿಯುಗದೊಳಗ ಬಂದ 12ನೇ ಶತಮಾನ. ಖರೆ ಈ ಕಲಿಯುಗ ಅಲ್ಲ, ಇದರ ಹಿಂದೆ ದ್ವಾಪಾರ ಯುಗ ಅಲ್ಲ, ಅದಕ್ಕಿಂತ ಮೊದಲ ತ್ರೇತಾಯುಗ ಅಲ್ಲ, ಅದರ ಹಿಂದೆ ಸತ್ಯಯುಗ ಅಂದ್ರೆ ಕರ್ತಾಯುಗ ಅಲ್ಲ, ಆದಿ ಅನಾದಿ ಅಲ್ಲ. ನೀರ ನಿರಂಕಾರದೊಳಗ ನನ್ನ ಸಿದ್ಧರದಾರ, ನೀರ ನಿರಂಕಾರದೊಳಗ ನನ್ನ ಸಿದ್ಧರು ಅದಾರ. ಹೌದು. ಸಿದ್ಧರಲ್ಲಿ 2 ಪಂಗಡಗಳಾಗ್ಯಾವ. ಅವಾಗ ಅವರಲ್ಲಿ ಕೂಡ 2 ಪಂಗಡಗಳಾಗ್ಯಾವ. ಯಾವ್ರಿಪ್ಪ? ನೀರ ನಿರಂಕಾರದೊಳಗ ಸ್ವಯಂ ಸಿದ್ಧನ ಉತ್ಪತ್ತಿ ಆಯ್ತು. ಹೌದು. ತದನಂತರದಲ್ಲಿ ಮಹಾದೇವನ ಅವತಾರ ಆಯ್ತು. ಮಹಾದೇವನ ಹನಿ ಬೆವರಿನಿಂದ 2ನೇ ಪಾಲ. ಹೌದು. ಸಿದ್ಧರಲ್ಲಿ 2 ಪಂಗಡದವ ತಿಳಿನಲ್ಲ. ಮಹಾದೇವನ ಹನಿ ಬೆವರಿನಿಂದ ಮಶಾನ ಭೂಮಿ ಒಳಗ ಹನಿ ಬೆವರಿನಿಂದ ಹುಟ್ಟಿದಕ್ಕಾಗಿ ಅವರಿಗೆ ಸುಡಗಾಡ ಸಿದ್ಧರು ಅಂದ್ರು. ಹೌದು. ನೀರ ನಿರಂಕಾರದೊಳಗ ಸಿದ್ಧರ ಉತ್ಪತ್ತಿ ಆಗ್ಯದ.
ಪಿಂಟು ಮಾಸ್ತರ್ ನಿನ್ನ ಜೋಡಿ ಒಂದೇ ವಾದದ ನಂದ. ಏನ್ರಿಪ್ಪ ಅದು? ಹಿಂಗ ಲಟ್ಕಿ ಹೊಡೆದು ಚಾಲೆಂಜ್ ಮಾಡ್ಯಾನ ನನ್ ಕೂಡ. ಹಾ ಹಾ ಯಾವುದೇ ವಿಷಯ ಇರ್ರಿ, ಹೇಳ್ರಿ. ಅಪ್ಪಗೆ ಹೆಚ್ಚು ಮಾಡೇ ಮಂಗಳಾರತಿ ಮಾಡ್ಲಿಲ್ಲ ಅಂದ್ರೆ ನಾ ಅಲ್ಲಿಗೆ ಪಿಂಟು ಮಾಸ್ತರ್ ಅಲ್ಲ. ಒಂದ್ ಹೇಳ್ತಾನ್ರಿಪ್ಪ ಎಲ್ಲ ಟೇಜ್ನ್ಯಾಗ. ಹೆಂಗೋ ಭೀಮಾ? ಇಲ್ಲೇ ತಿಳಿತೈತಿ. ಈಗ ಇಲ್ಲೇ ಕೇಳ್ತಾ ಮಾತಾಡಕ್ ಬರ್ತೈತಿ. ಹೌದು. ಮಾತಾಡಿದಂಗ ನಡೆಯುದು ಬಹಳ ಕಠಿಣ ಅದ. ಹೌದು. ಅಪ್ಪ ಹಾ ನೀ ಮಗ ಅದಿ, ಹಾ ಅಪ್ಪನ ಹೋಗೋದು ದೊಡ್ಡ ಹೋಗುದು ಯಾವ ಮಾತು? ಅದ್ಯಾವ ಮಾತ? ಹೊತ್ತಿರ್ತಕ್ಕ ಬೇಡ. ಹಾ ಇದೇ ಪದದಾಗ ಉಯಿ ನಂದು ಏನ್ ತಕರಾರಿಲ್ಲ. ಹೌದು. ಖರೇ ನಿರಂಕಾರದೊಳಗ ನನ್ನ ಸಿದ್ಧರ ಉತ್ಪತ್ತಿ ಆಗ್ಯದ. ಹಾ ನಿನ್ನ ಶರಣರ ಉತ್ಪತ್ತಿ ಇದಕ್ಕಿಂತ ಮೊದಲಾಯ್ತು. ಹಾ ಇತ್ತಿತ್ಲಾಗ ಬಂದಾಯ್ತು. ಕುದುರೆ ಸತ್ತು ಹೋಗೋಣ. ಮೊದಲು ಐತೆ ಅಂದಿ. ಹಾ ನಿರಂಕಾರಕ್ಕಿಂತ ಆಚೆ ಕಡೆ ನನ್ನ ಶರಣರ ಅದಾರತ್ ನೀವು ವಾದ ಮಾಡಿದಿ. ಹಾ ಹಾ ಅಪ್ಪನ ಎಬಿಸಿ ಹೋಗದು ಎದಿ ಮ್ಯಾಲ ಕೊತ್ತು ಒಟ್ಟು ಮಗ ಹೆಚ್ಚಾದಂಗ. ಅಲ್ಲೇ ನೆಬಿ ಸಿಗಿತಾನ, ಒಳಗ್ ರಕ್ತ ಇಲ್ಲ ಆಗೈತಿ. ತಡಿಯೋ ಹಾ ಹಾ ತಡಿ. ಹಾ ಇವು ಅವನ ನೆಲ ಬಿದ್ದು ಹುಟ್ಟ್ಯಾವ ಇವೆಲ್ಲ. ಹೌದ್ ಹೌದು. ಅಕಾಡಿ ಪಾಲ್ಟಿ ಏನ್ರಿ ಇದು? ಹಾ ಹಾ ಅಪ್ಪನ ನೆಲ ಬಿದ್ದಿದ್ರೆ ಹಿಂಗ ಆಗ್ತಿದ್ದಿಲ್ಲ ಇದು. ಹೆಂಗ ಹಾಕಿರ್ಕಿಲ್ಲ ನೋಡಿಲ್ಲ ಅಣ್ಣ. ಹಾ ಹಾ ಹಾ, ನೀ ಯಾರ ಮಗ? ಅಪ್ಪನ ಮಗ. ಹಾ ಏನಪ್ಪ ಹರ್ಕತ್ತಿಲ್ಲ. ಹೌದ್ ಮತ್ತ. ಬದುಕಸ್ನ ಹಾ ಹಾ ಪುಣ್ಯಾತ್ಮರೇ, ಹಾ? ನಿರಂಕಾರದೊಳಗ ಸಿದ್ಧರ ಉಗಮ ಆಗ್ಯದ. ಆಗ್ಯಾದ. ಇದನ್ನ ದಾಟಿ ಆಚೆ ಕಡೆ ಪಿಂಟು ಮಾಸ್ತರ್ ಹೋದ, ಶರಣರು ಇತಿಹಾಸ ತಗೊಂಡ. ಹಾ ಹಲ್ಲೂರ ಅವನ ಮಾತು ಫೇಲ್ ಆಯ್ತು. ಅದಕ್ಕೆ ಪಿಂಟು ಮಾಸ್ತರ್ನ ವಿಷಯ ಎದ್ದಂಗ ಅಪ್ಪನ ಎಲ್ಲಿ ನಾನು ಕೊಟ್ಟವ. ಹೌದು. ನಾನೇ ಕೈ ಹುಟ್ಟಿ ಎದ್ದು ನೆತ್ತ ಕೈ ಮುಗಿತೇನೆ. ಮತ್ತಿಲ್ಲ ನಿರಂಕಾರ ಇಟ್ಟಿಗೆ ಬಂದ ಏನ ಆತಲ್ಲ. ಮಗ ಕೆಳಗೆ ಬಿಟ್ಟಂಗ ಅಪ್ಪ ಅವನ ಸರಿ ಮೇಲೆ ಕಾಲಿಟ್ಟು ನಿಂತಂಗ ಮಾತು ಗಾತಾಗಬಾರ್ದು. ಹೌದು. ಮಾತು ಮಾಣಿಕ್ಯವಾಗಿರ್ಬೇಕು. ಇರ್ಬೇಕಲ್ರಿಪ್ಪ. ಬಲ್ಲವರ ಒಡನಾಟ ಬೆಲ್ಲವನ್ನು ಸವಿದಂತೆ ಸವಿದಂತೆ. ಅಲ್ಲದ ಅಜ್ಞಾನಿಗಳ ಒಡನಾಟ ಹಾ ಹಾ ಬಚ್ಚಲ ರೊಜ್ಜಿನಂತಿಕ್ಕು ಸರ್ವಜ್ಞ ಅಂತ ಹೇಳ್ತಾರ. ಹೌದ್ ಹೌದು. ಹಿಂಗಂದ್ರೆ ಏನ್ರಿಪ್ಪ? ಬಲ್ಲವ್ರಂಗ ಮಾತಾಡಿ ಬೆಲ್ಲಾಗವು, ಹಾ ಹಾ ಏನ ಅಜ್ಞಾನಿ ಹಂಗ ಮಾತಾಡಿ ಬಚ್ಚಲ ರೊಜ್ಜಿನೊಳಗಿದವು. ಯಾರಿಗೆ ಹೇಳತ್ತಾರ ಇದನ್ನು? ನನಗ ನಿನಗೆ ಏನಾಯ್ತ ನಾವು ಅನ್ರಿ. ಹಾ ಅವೆಲ್ಲ ಮದ್ಯಾಗ ಹುಟ್ಟಿದ್ವ. ಚಲೋ ಮಾಡ್ಯಾರ ಇವ್ರು. ಹೆಂಗೋ ಅದಕ್ಕ ಪುಣ್ಯಾತ್ಮರೇ, ಹಾ ನಿರಂಕಾರದೊಳಗ ಸಿದ್ಧರ ಉಗಮ ಆಗ್ಯದ. ಆಗ್ಯಾದ. ಇನ್ನು ಶರಣರ ಇತಿಹಾಸ ಯಾವಾಗಿಂದ ಅದ ಇದನ್ನ ತಿಳಿಸೇಳು. ಹಾ ಹಾ ಯಾಕಂತಂದ್ರ ಎಲ್ಲಾ ಧರ್ಮದ ಸಮಾಜದ ಎಲ್ಲಾ ಜನ ಅದಾರ. ಹಾ ಹಾ ಎಲ್ಲರಿಗೂ ದೇವ್ರಂದ್ರ ಅಟ್ಟ. ಅಟ್ಟಾರ್ರಿಪ್ಪ. ಇಲ್ಲಿ ಇತಿಹಾಸ ಹೇಳಿ ಭಗವಂತನ ನಾಮಸ್ಮರಣೆ ಮಾಡ್ಬೇಕಾಗ್ಯದ. ಹೌದು. ಯಾವ್ಯಾವ ದೇವರಲ್ಲಿ ಎಂತ ಶಕ್ತಿ ಅದ, ನಮ್ಮ ದೇವರಲ್ಲಿ ಎಂತ ತಾಕತ್ತದಲ್ಲ ಆತ ಹಾ ಹಾ ಅವರಿಗೆ ಹಾಲು ಕುಡ್ದಟ್ಟ ಆನಂದ ಆಗ್ಬೇಕು. ಆನಂದ ಆಗಬೇಕಲ್ರಿಪ್ಪ. ಹೌದು. ನೀ ನನಗೆ ಚುಚ್ಚು ಮಾತಾಡುದಿಲ್ಲ, ನಾ ನಿನಗೆ ಚುಚ್ಚು ಮಾತಾಡುದಿಲ್ಲ. ಹೌದು. ಭಗವಂತನ ನಾಮಸ್ಮರಣೆ ದ್ವಾರದದ. ಹಾ ಹಾ ಇದ್ರೊಳಗ ನೀ ಹೆಚ್ಚ ನಾಲ್ಕಮ್ಮ, ನಾಲ್ಕಮ್ಮ ನೀ ಹೆಚ್ಚ. ಹೊಡೆ. ಯಾರು ಗುಲಾಲ್ ಹಾರಿಸ್ತಾರ, ಯಾರು ಪಟಾಕಿ ಹಾರಿಸ್ತಾರ, ನಿನ್ನ ಬಾಯಿಲಿ ಹೇಳ್ಬೇಡ ಮಗನ ಮಾತ. ಹಾ ಯಾರು ಹೆಚ್ಚಾದ್ರು ಯಾರು ಕಮ್ಮಾದ್ರು ದೈವದವ್ರು ಗುಲಾಲ್ ಹಾರಿಸ್ತಾರ. ಹೌದು. ಬಕರ ಅಪ್ಪಗರೆ ಹಾರಿಸ್ಲಿ, ಬಕರ ಮಗ್ಗರೆ ಹಾರಿಸ್ಲಿ, ಹೌದ್ ಹೌದು. ಎಲ್ಲಿ ಹೋಗುವಂತ ಎರಡೋ ಮನೆಗೆ ಬರ್ತಾವ. ಎರಡು ಮನೆಗೆ ಬರ್ತಾವ. ಅಪ್ಪ ಗೆದ್ರು ಡಾಲ್ ಮನೆಗೆ, ಮಗ ಗೆದ್ರು ಮನಿ ಡಾಲಿಗೆ. ಹೌದು. ಖರೆ ಹಾ. ಒಂದೇ ವಾದ ಇಲ್ಲಿ ಏನು, ಶರಣರು ಮತ್ತು ಸಿದ್ಧರು. ಶರಣರು ಮತ್ತು ಸಿದ್ಧರು. ಗದ್ಲ ಮಾಡ್ಬೇಡ್ರಿ, ಹಾ ಹಾ ಗದ್ಲ ಮಾಡ್ಬೇಡ್ರಿ. ಹಾ ಹಾ ಒಂದೇ ಒಂದು ಮಾತು ಸಿದ್ಧರ ಇತಿಹಾಸವನ್ನ ನಾನು ಹೇಳ್ಬೇಕಾಗ್ಯದ. ಏನ್ರಿಪ್ಪ ಅದು? 12ನೇ ಶತಮಾನದಲ್ಲಿ ಹಾ ಹಾ ಈಗ ಸದ್ಯ ನಡೆದಿರ್ತಕ್ಕಂತ ಮಾತು ಹೇಳ್ತೀನಿ. ಸಿದ್ಧರ ಇತಿಹಾಸ ಹಾ ಹಾ 12ನೇ ಶತಮಾನದೊಳಗ ಹಾ ಹಾ ಆದ ಮೇಲತ್ತ ಹಾ ಏನಾಯ್ತು ಅಂತ ಕೇಳಿದ್ರ, ಏನ್ರಿಪ್ಪ? ಈಗ ಸದ್ಯ ಏನ್ ಬಂದದ, 2-3 ದಿನದಾಗ ಉಗಾದಿ ಪಾಡ್ಯ ಬಂದದ. ಏ ಉಗಾದಿ ಬಂದದಲ್ರಿಪ್ಪ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ಕೇರಳ ಹಿಡ್ಕೊಂಡು ಶ್ರೀಶೈಲ ಮಲ್ಲಿಕಾರ್ಜುನ ಭಕ್ತರು ಹೋಗ್ತಾರ. ಏ ಹೋಗಿ ಹೋಗ್ತಾರಿಪ್ಪ. ಯಾರು ನಡ್ಕೋತ ಹೋಗ್ತಾರ, ಯಾರು ಸೈಕಲ್ ಮೋಟರ್ ಮ್ಯಾಗ ಹೋಗ್ತಾರ, ಯಾರ ಸೈಕಲ್ ಮ್ಯಾಗ ಹೋಗ್ತಾರ, ಯಾರು ಬಸ್ಸಿಗೆ ಹೋಗ್ತಾರ, ಯಾರ ಜೀಪ್ ಹೋಗ್ತಾರ, ಅವ್ರವ್ರ ಭಕ್ತಿಗೆ ಅನುಗುಣವಾಗಿ ಹೋಗ್ತಾರ. ಏ ಹೋಗ್ತಾರಿಪ್ಪ. ಆಗಿನ ಕಾಲದೊಳಗ ಕಂಬಿ ಹೊತ್ತ ಶರಣರು ಹಾ ನಡ್ಕೋತ ಪಾದಯಾತ್ರೆ ಶ್ರೀಶೈಲಕ್ಕೆ ಹೊಂಟಿದ್ರು. ಹೊಂಟಿದ್ರಲ್ರಿಪ್ಪ. ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕ ಡವಲಾರ ಪಟ್ಟಣದೊಳಗ ಹಾ ಮುಗ್ಧ ಭಕ್ತ ಹಾ ಹಾ ಗೊಲ್ಲಾಳ ಗೊಲ್ಲಾಳ ಹಾಲು ಮತ ಸಮಾಜದಲ್ಲಿ ಹುಟ್ಟಿ ಬಂದಿದ್ದ. ಹಾ ಹಾ
17 ವರ್ಷದ ಮಗ ಹೌದು ತಂದೆಗೆ ಅಂತಾನೆಯಪ್ಪ, ಯಪ್ಪ ಇಲ್ಲಿವರೆಗೆ ನನ್ನ ಸಂಬಂಧ ನೀ ಕಷ್ಟ ಪಟ್ಟಿದಿ, ದುಡ್ದಿದಿ, ಹಾ ಹಾ ಇನ್ನು ಮನ್ಯಾಗಿರಪ್ಪ, ನಾ ಕುರಿ ಕಾಯ್ತೀನಂತ ಕುರಿ ಕಾಯ್ಕೊತ್ತು ಹಾ ಹಾ ಸಂಚಾರ ಮಾಡುತ್ತ ಭೂಮಿ ಒಳಗ ಬಂದ. ಹೌದು ಕಂಬಿ ಹೊತ್ತ ಶರಣರೆಲ್ಲ ಶ್ರೀಶೈಲಕ್ಕೆ ಹೊಂಟಿದ್ರು. ಹೌದು ಪಾಲೇನ್ ನಡೆದಿಲ್ಲಿ? ಹಾ ಹಾ ಸಿದ್ಧರು ಶರಣರು. ಹಾ ಹೌದು. ಕಂಬಿ ಹೊತ್ತಿ ಯಾರು ಹೊಂಟಾರು? ಹಾ ಹಾ ಶರಣರು. ಹಾ ಹೌದು. ಇಲ್ಲಿ ಕುರಿ ಕಾಯ್ಕೊತ ನಿಂತವ್ರು ಯಾರು? ಹಾ ಹಾ ಸಿದ್ಧರು. ಹಾ ನೆನಪಿರ್ಲಿ, ಹೌದು ದಿವಸ ಮರಿಬೇಡ, ಕೋಸ್ಪೇಲ್ ಆಗ್ತದ್ರಿಪ್ಪ ಅದು. ಹಾ ಹೌದು ಕುರ್ಸಿನ ಫೇಲ್ ಮಾಡ್ಕೋಬೇಡ, ಹಾ ಹಾ ಶ್ರಮ ಪಟ್ಟ ಹಡಿ. ಹರಿ ಶರಣರು ಕಂಬಿ ಹೊತ್ತು ಹೊಂಟಿದ್ರು. ಹೌದು ಮುಗ್ಧ ಭಕ್ತ ಗೊಲ್ಲಾಳ ನಿಂತಿದ್ದ. ಹಾ ಹಾ ಅವ್ರಿಗೆ ಹೋಗಿ ನಮಸ್ಕಾರ ಮಾಡಿದಪ್ಪ. ಯಪ್ಪ ತಾವ್ ಯಾವ್ರವ್ರು ಎಲ್ಲಿಗೆ ಹೊಂಟಿರಿ ಅಂದ. ಹಾ ಹಾ ಅವಾಗೇನು ಗೊತ್ತಿಲ್ಲ. ಏನು ಗೊತ್ತಿಲ್ಲ. ಅವಾಗ ಕಂಬಿ ಹೊತ್ತ ಶರಣರೊಳಗ ನಂದಾಯಿ ಸ್ವಾಮಿ ಅನ್ನುವಂತ ಅವ ಹಿರೇಮಠ ಸಮಾಜದವ. ಹೌದು ಹೌದು ತಮ್ಮ ತಮ್ಮ ನಾವು ಶ್ರೀಶೈಲಕ್ಕೆ ಹೊಂಟಿವೋ, ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕೆ ಹೊಂಟೀವಿ. ಹೌದು ಅವ್ರು ಕೊಳ್ಳಾಗ ಲಿಂಗ ನೋಡಿದ. ಹಾ ಯಪ್ಪ ನಾನು ಭಗವಂತನ ನಾಮಸ್ಮರಣೆ ಮಾಡ್ಬೇಕಾಗ್ಯದ, ಹಾಗೇನ ನನಗೂ ಒಂದು ಲಿಂಗ ತಂದು ಕೊಡ್ರಿ ಒಂದ. ಹೌದು ಅವಾಗ ಹಂಗೆ ಕೊಡುದಿಲ್ಲ, ಪಾದಕ್ಕೆ ದುಡ್ಡು ಬೇಕಂದ್ರು. ಹಾ ಹಾ ತನ್ನ ದೋತರ ಪದರಾಗಿಂದು 2 ದುಡ್ಡು ತೆಗದ ನಂದೈ ಸ್ವಾಮಿಗಳ ಕೈಯಾಗ ಕೊಟ್ಟ. ಕೊಟ್ಟಲ್ರಿಪ್ಪ. ಯಪ್ಪ ನನಗೊಂದು ಲಿಂಗ ತಂದು ಕೊಡ್ರಿ, ಲಿಂಗ ತಂದು ಕೊಡ್ರಿ. ಮಲ್ಲಿಕಾರ್ಜುನ ಸೇವಾ ಮಾಡ್ಕೊತ ನನ್ನ ಕಾಯಕ ಮಾಡಿ ಕುರಿಗಳನ್ನ ಮೆಸುತ್ತಾ ಹಾ ಹಾ ನಾನು ಉಪಜೀವನ ಆಗ್ತೀನಿ ಅಂದ. ಹೌದು ಯಾವ್ದೇ ದುಡ್ಡವನ್ನ ತಗೊಂಡ ನಂದಾಯಿ ಸ್ವಾಮಿಗಳ ಕಂಬಿ ಹೊತ್ತ ಸಿರಸೈಲಕ್ಕೆ ಹೋದ್ರು. ಹಾ ಹಾ ಸಿರಸೈಲಕ್ಕೆ ಹೋದ್ರು, ಪಾತಾಳ ಗಂಗೆಯಾಗಿ ಜಳಕ ಮಾಡಿದ್ರು, ಮಲ್ಲಿಕಾರ್ಜುನ ದರ್ಶನ ಮಾಡಿದ್ರು. ಮಾಡಿದ್ರು. ಜಾತ್ರೆ ಮುಗಿತು, ಪಾಟೆ ಆದ ಮರುದಿನ ಮತ್ತೆ ಕಂಬಿ ತಿರುಗಿದು. ಹಾ ಹಾ ಡವಲಾರು ಪಟ್ಟಣದ ಭೂಮಿ ಒಳಗೆ ಬಂದ್ರು. ಹಾ ದೂರದಿಂದ ಹಾ ಗದ್ದಕ್ಕೆ ಬಡಿಗೆ ಹಚ್ಚಿಕೊಂಡು ಹಾ ಹಾ ಗೊಲ್ಲಾಳ ಕುರಿ ಕಾಯ್ಕೊತ ನಿಂತಿದ್ದ. ಶರಣರು ಯಾವಾಗ ಬರ್ತಾರ, ನನಗೆ ಯಾವಾಗ ಲಿಂಗ ತರ್ತಾರ, ಹೌದು ನಾ ಯಾವಾಗ ಸೇವಾ ಮಾಡ್ಲಿ ಅಂತ ಕುತೂಹಲದಿಂದ ನಿಂತಿದ್ದ. ಹಾ ಹಾ ದೂರಿಂದ ನಂದಾಯಿ ಸ್ವಾಮಿಗಳು ನೀನ್ ನೋಡಿದ್ರು. ಹಾ ಹಾ ಮಾತ ಗಾತ ಆಯ್ತಲ್ಲ. ಮಾತಾಗಾತಾಯ್ತು. ಕುರುಬ ಒಂದ ದುಡ್ಡು ಕೊಟ್ಟಿದ್ದ, ಲಿಂಗ ತಗೊಂಡು ಬಾ ಅಂತ ಹೇಳಿದ್ದ. ಹೌದು ನಾ ಮರ್ತು ಬನ್ನಿ, ನಾನು ಮರ್ತು ಬಂದಿನಿ ಬರುವಾಗ. ಹೆಂಗ ಮಾಡೋಣ ಏನಂತಂದಾಗ ಶರಣರೆಲ್ಲ ಕೂಡಿ ವಿಚಾರ ಮಾಡ್ಬಿಡ್ದ. ನಂದಾಯಿ ಸ್ವಾಮಿಗಳಂದ್ರು, ಏನಂತಾರ್ರಿ? ಹುಚ್ಚು ಕುರುಬಿಗೆ ಏನ್ ತೀರ್ತದೋ ಅದಕ್ಕೇನು ತಿಳ್ತಾರ? ಏನಾದ್ರೂ ಒಂದು ಕುಡುಲು ತಿಳ್ಕೊಂಡು ಹಾ ಹಾ ಆ ಕಡೆ ನೋಡ್ಬಿಡುದ. ಕೆಳಗೆ ಕಾಲ ಕಡೆ ನೋಡಿದ್ರು, ಹೌದು ಕುರಿ ಹಿಕ್ಕಿ ಬಿದ್ದಿತ್ತು. ಹೌದು ಅದೇ ಒಂದು ಕುರಿ ಹಿಕ್ಕಿಯನ್ನ ಕೈಯಾಗ ತಗೊಂಡು ತಗೊಂಡು ಒಂದು ಕೆಂಪು ಅರಿವಿ ಒಳಗೆ ಸುತ್ತಿ ಕೈಯಾಗ ಹಿಡ್ಕೊಂಡು ನಂದಾಯಿ ಸ್ವಾಮಿಗಳು ಬಂದ್ರು. ಹೌದು ದೂರಿಂದ ಶರಣರಿಗೆ ನೋಡಿ ಓಡೋಡಿ ಬಂದ. ಯಾರು? ಗೊಲ್ಲಾಳ. ಗೊಲ್ಲಾಳ ಸಿದ್ಧ. ನೀವೆಲ್ಲಾರು ಮಲ್ಲಿಕಾರ್ಜುನ ಸ್ವರೂಪೇರಿ. ಹಾ ಶ್ರೀಶೈಲಕ್ಕೆ ಹೋಗಿ ಬಂದಿರಂದ್ರೆ ಸಾಕ್ಷಾತ್ ಮಲ್ಲಿಕಾರ್ಜುನ ಇದ್ದಂಗೆ ತಿಳ್ಕೊಂಡು ಎಲ್ಲಾರು ಕಾಲಿಗೆ ಹಣಿ ಹಚ್ಚಿ ನಮಸ್ಕಾರ ಮಾಡಿದ. ಮಾಡಿ ಯಪ್ಪ ಯಪ್ಪ ನನಗೊಂದು ಲಿಂಗ ತಂದು ಕೊಡ್ತೇನೆಂದಿರು, ಎಲ್ಲಿ ಐತೆ ಅಂದ. ಹೌದು ನಂದಾಯಿ ಸ್ವಾಮಿಗಳು ಹೇಳಿದ್ರು, ಹಾ ಗೊಲ್ಲಾಳ ಬಾಯಿಲಿ ಇಲ್ಲಿ ಬಾಯಿ ಕಡೆ ಆಶೀರ್ವಾದ ಮಾಡಿ ಹೇಳ್ತಾರ. ಹಾ ಈ ಕೆಂಪು ಅರಿವಿ ಒಳಗ ಲಿಂಗದ, ಲಿಂಗದ ಅರಿವಿ ಬಿಚ್ಚಿ ನೋಡಬೇಡ, ಬಿಚ್ಚಿ ನೋಡ್ಬೇಡ. ಇದನ್ನ ಇಡುವಂತ ಜಾಗ ಯಾವುದು ಅಂತ ಕೇಳಿದ್ರೆ ನೀ ಕುರಿಗಳನ್ನ ಮೇಯಿಸಿ ದಡ್ಡಿಗೆ ಹಾಕಿ ಹಾಕಿ ಮುಂಜಾನೆ ಎದ್ದು ದಡ್ಡಿ ಹುಡುಗಿ ಎಲ್ಲಿ ಹಿಕ್ಕಿ ಕುಟ್ರಿ ಹಾಕಿದಿ, ಹಾ ಹಾ ಅದೇ ತಿಪ್ಪಿ ಒಳಗೆ ಈ ಲಿಂಗ ಮುಚ್ಚಬೇಕು. ಅಡೇ ತಗದ ನೋಡಬಾರ್ದು. ತಗದ ನೋಡ್ಬೇಡ. ನಿತ್ಯದಲ್ಲಿ ಆ ಜಾಗಕ್ಕೆ ನೀ ಹಾಲು ಉಣಸು. ಹೌದು ಆ ಲಿಂಗಪ್ಪ ಹಾಲು ಕುಡಿದು 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 ದೊಡ್ಡ ಮಾಡ್ತಾನ. ಹಾ ಹಾ ಈ ಗೊಬ್ಬರ ಡಿಕ್ಕಿ ಒಳಗಿಂದ ಎದ್ದು ನಿನ್ನ ಜೋಡಿ ಮಾತಾಡ್ತಾನ ಮಲ್ಲಿಕಾರ್ಜುನ ಅಂದ. ಹೌದು 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 ನೋಡಪ್ಪ ಶರಣ ಹೆಂಗ್ ಹೇಳ್ತಾರ. ಅದೇ ಶರಣನ ಮೇಲೆ ನಂಬಿಕೆ ಇಟ್ಟು ಉಪಕಾರ ಮಾಡಿದ್ರಿ ಶರಣರೇ ಅಂತ ಪಾದಿಗೆ ನಮಸ್ಕಾರ ಮಾಡಿ ಮಾಡಿ ಬಲಗೈ ಒಳಗೆ ಲಿಂಗ ಹಿಡ್ಕೊಂಡು ಗೊಬ್ಬರ ಡಿಕ್ಕಿ ಒಳಗೆ ತುರುಕಿದ. ಹಾ ಹಾ ಮುಂಜಾನೆ ಯಾವ ಜಾಮ ಜಳಕ ಮಾಡವ ನೇಮ ನಿಷ್ಠದಿಂದ ಮಗಿ ಒಳಗ ಹಾ ಹಾ ಕುರಿ ಹಾಲು ಎಂಡವ ಓದ ತಿಪ್ಪಾಗ ಸುರುವವ. ಹೌದು ಹೌದು ನೋಡಿ ಹೂವು ತಂದು ಏರ್ಸಾವ. ಏರ್ಸಾವ ತಿಪ್ಪಿಗೆ. 1 ದಿನ ಹೋಯ್ತು, 2 ದಿನ ಹೋಯ್ತು, 8 ದಿನ ಹೋಯ್ತು, 15 ದಿನ ಹೋಯ್ತು, ಮಗ ಮನಿಗೆ ಹಾಲು ತರವಲ್ಲ. ಹೌದು ಗೊಲ್ಲಾಳನಪ್ಪ ಅಂತ ಅಂದ. ಏನಂತಾನ್ರಿಪ್ಪ? ಇನ್ನ ಒಂದು ಕೊಡ ಹಾಲು ತರುವಂತ ಮಗ 15 ದಿನ ಆಯ್ತು, ಪತ್ತೆ ಇಲ್ಲ, ಪತ್ತೇನೇ ಇಲ್ಲ. ಅವ ಹಾಲು ಏನ್ ಮಾಡ್ತಾನ ನೋಡ್ಬೇಕ ತಿಳ್ಕೊಂಡು ಹೆಗಲ ಮೇಲೆ ಕೊಡ್ಲಿ ಹಾಕೊಂಡು ಬಂದ. ಹಾ ಹಾ ಬರುದ್ರೊಳಗೆ ತಿಪ್ಪಿ ಒಳಗೆ ಕೊಡ ಹಾಲು ಸುರುತ್ತಿದ್ದ. ಹೌದು ಹೌದ್ರಿಪ್ಪ ಹೌದು. ತಮ್ಮ ತಮ್ಮ ಯಾಕೋ ಹಾಲು ನಾಶ ಮಾಡ್ತಿ? ಯಾಕೆ ಹಾಲು ತಿಪ್ಪೆ ಸುರ್ತೀವಿ? ಕುರಿ ಮರಿಗಳು ಕುಡಿದ್ರ ಮತ್ತಷ್ಟು ದೊಡ್ಡ ಅದಾವ. ಹೌದು ಅದೇ ಹಾಲು ನೀ ಕುಡಿದ್ರ ಶಕ್ತಿ ಬಂದದ, ಶಕ್ತಿ ಬಂದದ. ಹೌದು ಯಾಕ ಹಾಲು ಮಣ್ಣು ಪಾಲು ಮಾಡ್ತೀವ ಅಂದಾಗಪ್ಪ, ಹಾ ಹಾ ನಾ ಮಣ್ಣು ಪಾಲು ಮಾಡತ್ತಿಲ್ಲೋ, ಇಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಅದಾನ, ಹಾ ಹಾ ಅವನಿಗೆ ಹಾಲು ಉಣಸಾಕತ್ತೀನಿ. ಹೌದು ಅವ ಹಾಲು ಉಂಡು ಉಂಡು
ದೊಡ್ಡವಾಗಿ ನನ್ನ ಜೋಡಿ ಮಾತಾಡೋದಾನ ಶರಣರು ಈ ಮಾತು ಹೇಳ್ಯಾರ. ನೋಡಪ್ಪ ದಗದ ಅಪ್ಪಂದ ಎಂತ ಹುಚ್ಚಿದ್ದೀವೋ ಯಾರ ಮಾತು ಕೇಳಿ ಮೋಸವಾದಿ. ಹೌದು ಅಪ್ಪ ಮಗನಲ್ಲಿ ವಾದ ಬಿತ್ತು. ಹೌದು ಅಪ್ಪ ಮಗನಲ್ಲಿ ವಾದ ಬಿತ್ತು. ಆಹಾ ಆ ಗೊಲ್ಲಾಳನ ತಂದೆ ಸಿಟ್ಟಿಗೇರಿ ಗೊಬ್ಬರ ಡಿಕ್ಕಿ ಬಲಗಾಲಿನ ಜಾಡಿಸಿ ಒದ್ದ. ಆಹಾ ಏನು ಜಾಡಿಸಿ ಒದ್ದ? ಆಹಾ ಗೊಬ್ಬರ ಡಿಕ್ಕಿ ಒಳಗೆ ಇದ್ದಿರ್ತಕ್ಕಂತ ಆಹಾ ಅದೇ ಒಂದು ಹಿಕ್ಕಿ ಎಕ್ಕಿ ಒಂದು ಗೊಲ್ಲಾಳನ ಭಕ್ತಿಗೆ ಪ್ರತ್ಯಕ್ಷ ಆಗಿ ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗ ಉತ್ಪತ್ತಿ ಆಯ್ತು. ಮಲ್ಲಿಕಾರ್ಜುನ ದರ್ಶನ ಕೊಟ್ಟಾನ ನನ್ನ ಸಿದ್ಧರು ಮಾಡಿರ್ತಕ್ಕಂತ ಪವಾಡ. ಹೌದು 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 ಸತ್ಯವಾದ ಮಾತಾ. ನಂಬಲು ಮನವೇ ಹಂಬಲಿಸಿ ಕೆಡಬೇಡ. ಎಡಬೇಡ ಈ ಸಾಂಬನೊಲವಿಗೆ ನಂಬಿಗೆ ಕಾರಣ. ಹಾ 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 ನಂಬ್ಯಾನ ಗೊಲ್ಲಾಳ ಹಾ ಅದೇ ಗೊಬ್ಬರ ಡಿಗ್ಗಿ ಒಳಗಿನ ಲಿಂಗ ಹಾ ಹಾ ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕು ಗೊಲಗೇರಿ ಗೊಲ್ಲಾಳ ಲಿಂಗ ಅಂತ ಜಗತ್ತಿನಲ್ಲಿ ಸುದ್ದಿ ಸಾರ್ತದ. ಕೈಲಾಸ ನಿಷೇಧ ಪುಣ್ಯಾತ್ಮರೇ, ಇದು ನಮ್ಮ ಸಿದ್ಧರು ದುಡಿದಿರತಕ್ಕಂತ ಮಾತದ ಮಾತಾ. ಪಿಂಟು ಮಾಸ್ತರ್ ನಿನಗೊಂದೇ ಹೇಳ್ತೀನಿ, ಏನ್ರಿಪ್ಪ ನಿಮ್ಮ ಶರಣರು ಅಂದ್ರ 3 ಅಕ್ಷರದ ಅರ್ಥ ಏನು? ಶರಣರು ಅಂದ್ರ 3 ಅಕ್ಷರದ ಅರ್ಥ ಏನು? ಹೌದು ನಮ್ಮ ಸಿದ್ಧರಿಗೆ ಹೆಗಲ ಮ್ಯಾಲ ಜಾಡ್ಯದ, ಕೈಯಾಗ ಬೆತ್ತದ, ಹನಿ ಮ್ಯಾಲ ಭಂಡಾರದ, ಭಂಡಾರದ ಅವರಿಗೆ ಸಿದ್ಧರು ಅಂತ ಕರೆದಾರ. ಹೌದು ಹೌದಾ? ಶರಣರಿಗೆ ಏನು ಗುರ್ತದ? ಅವರು ಇವತ್ತು ಹೆಚ್ಚಿರ್ತಾರಲ್ಲ. ಸುಮ್ಮರು ಅಣ್ಣನ್ ಪಾರ್ಟಿ ಕಟ್ಟಬೇಡ. ಇದು ಯಾರ ಪಾಲ ಯಾರ ಪಗಾರ ತಗೋತಿ? ಸಿದ್ಧರ್ರಿ ಮತ್ತ ಈ ಕಡೆ ಹೇಳ್ಕ ಬಾ. ಬಾಳ ಅಣ್ಣನ ಸಿದ್ಧರಿಗೆ ಇದ್ದಿರ್ತಕ್ಕಂತ ಸ್ಥಾನಮಾನಗಳು ಯಾವುವು? ನಮ್ಮ ಸಿದ್ಧರಿಗೆ ಭಂಡಾರ, ಜಾಡಿ, ಬೆತ್ತ ಅದಾವ. ಇದರಿಂದ ಪವಾಡ ಮಾಡ್ಯಾರ. ಶರಣರಿಗೆ ಇದ್ದಿರ್ತಕ್ಕಂತ ವಸ್ತುಗಳು ಯಾವುವು? ಶರಣರು ಯಾವಾಗ ಸಿದ್ಧರಿಗಿಂತ ಮೊದಲು ಅದಾರೋ ಏನಿಲ್ಲೋ? ಎಲ್ಲೋ ಅದಾರ ಅಂದ್ರೆ ಯಾರು ಇದ್ರು ಅದನ್ನ ಹೇಳು. ಮುಂದಿನ ಪಾಳಕ ಖಡ ಖಡ ಮಾತಾಡು. ಹೋಗಬೇಡ, ಮಂದಿನ ನೋಡಿ ಸಿಟ್ಟು ಮಾಡಬೇಡ. ಸಿಟ್ಟು ಮಾಡಬೇಡ. ನಿನ್ನ ಸಿಟ್ಟೇನೋ ಇದ್ರು ಅಲ್ಲಿ ವಿಷಯಗಳು ತೋರ್ಸು. ಹೌದು ಸುಳ್ಳ ಹೊಟ್ಟೆನ ಸಿಟ್ರು ಹೊಟ್ಟೆಗಿಲ್ಲ, ಹನ್ಯಾಗ ಪ್ರಗತಿಲ್ಲ, ಮೈಯಾಗ. ಹೌದು ಮಂದಿ ಜೋಡಿ ಜಗಳಾಡಿದ್ರೆ ಏನಾಗುದು? ಅಮ್ಮಗನ ಅಲ್ಲೇನಾಗ್ತದ? ದುಡಿ ದುಡಿ ದುಡ್ದ ಪಗಾರ ಪಡಿ. ಹೌದು ಅದಕ್ಕೆ ಮಾತು ಗಾತಾಗಬಾರ್ದು. ಮಾನ್ಯವಾಗಿ ಇಟ್ಟುಕೊಂಡು ಪುಣ್ಯಾತ್ಮರೇ ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳ್ರಿ. ಮಾಲಿಂಗರಾಯ ಯಾವ ರೀತಿಯಾಗಿ ಗುರು ಸೇವೆಯನ್ನ ಮಾಡಿದ ಅನ್ನುವಂತ ಕಥಾಭಾಗ 5 ನುಡಿ ಹಾಡಿ ಸರಜೋಡಿ ಕಲಾವಂತರ ಚಾನ್ಸ್ ಹೋಗ್ತದ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು. ಆಯ್ತು. ಹಚ್ಚೋ ಬಂಡಾರ